ನಮಸ್ತೆ ಸ್ನೇಹಿತರೆ. ಹಬ್ಬಬ್ಬ ಬೇಸಿಗೆ ಬಂತೆಂದರೆ ಅದರ ಹಿಂದೆಯೇ ಹಲವು ಕಾಯಿಲೆಗಳು ಬೆನ್ನಟ್ಟಿ ಬರುತ್ತವೆ. ಜೊತೆಗೆ ಫ್ರಿಡ್ಜ್ನಲ್ಲಿಟ್ಟಿರ್ತಕ್ಕಂತಹ ತಂಪು ಪಾನೀಯಗಳು, ನೀರು ಇತ್ಯಾದಿಗಳನ್ನು ಕುಡಿಯೋದ್ರಿಂದ ನೆಗಡಿ, ಕೆಮ್ಮು, ಗಂಟಲು ಕೆರೆತ, ಶೀತ, ಜ್ವರ ಇತ್ಯಾದಿಗಳಿಗೆ ಆಹ್ವಾನ ನೀಡಿದಂತಾಗುತ್ತದೆ. ಆದ್ದರಿಂದ ಈ ಋತುವಿನಲ್ಲಿ ಆರೋಗ್ಯದ ಕುರಿತು ವಿಶೇಷವಾದಂತಹ ಕಾಳಜಿ ವಹಿಸುವುದು ಅತ್ಯಗತ್ಯವಾಗಿದೆ. ಇದಕ್ಕಾಗಿ ಕೃತಕ ಪಾನೀಯಗಳು ಫ್ರಿಡ್ಜ್ ನೀರಿಗೆ ಮೊರೆ ಹೋಗದೆ ಆಯಾ ಋತುವಿಗನುಸಾರವಾಗಿ ಮಾರುಕಟ್ಟೆಯಲ್ಲಿ ಲಭ್ಯವಿರತಕ್ಕಂತಹ ಹಣ್ಣು ಹಂಪಲುಗಳನ್ನು ಸೇವಿಸಿ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಹಣ್ಣುಗಳ ಸೇವನೆ ಶರೀರವನ್ನು ತಂಪಾಗಿಸುವುದರ ಜೊತೆಗೆ ಆರೋಗ್ಯ ಲಾಭಗಳನ್ನು ಸಹಿತ ನೀಡುತ್ತವೆ. ಹಾಗಿದ್ದರೆ ಬೇಸಿಗೆಯಲ್ಲಿ ಯಾವ್ಯಾವ ಹಣ್ಣುಗಳು ತಿನ್ನಬಹುದು ಎಂಬುದನ್ನು ನೋಡೋಣ ಬನ್ನಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಪ್ರೋತ್ಸಾಹಿಸಿ. ಮೊದಲನೆಯದಾಗಿ ಕಲ್ಲಂಗಡಿ ಮತ್ತು ಕರಬೂಜ. ಇವುಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ನೀರಿನಂಶ ಇರುವ ಕಾರಣ ಈ ಹಣ್ಣುಗಳ ಸೇವನೆ ಬೇಸಿಗೆಯಲ್ಲಿ ಶರೀರವನ್ನು ಡಿಹೈಡ್ರೇಟ್ ಆಗದಂತೆ ಕಾಪಾಡುತ್ತದೆ. ಜೊತೆಗೆ ಸೂರ್ಯನ ಕಿರಣಗಳಿಂದ ಚರ್ಮಕ್ಕೆ ಹಾನಿಯಾಗದಂತೆ ರಕ್ಷಿಸುತ್ತವೆ. ಹೊರಗಡೆಯಿಂದ ಮನೆಗೆ ಬಂದಾಗ ಕೃತಕ ಪಾನೀಯಗಳ ಬದಲು ಈ ಹಣ್ಣುಗಳನ್ನು ತಿನ್ನೋದ್ರಿಂದ ಬಾಯಾರಿಕೆ ಕಡಿಮೆಯಾಗಿ ಮೈಮನಗಳೆರಡೂ ಕೂಡ ತಂಪಾಗುತ್ತವೆ. ಎರಡನೆಯದಾಗಿ ಕಿತ್ತಳೆ. ಬೇಸಿಗೆಯಲ್ಲಿ ಶರೀರದಿಂದ ಇಳಿಯುವ ಧಾರಾಕಾರವಾದಂತಹ ಬೆವರಿನಿಂದಾಗಿ ಹೊರಹೋಗಲ್ಪಡುವ ಪೊಟ್ಯಾಷಿಯಂ ಅಂಶವನ್ನು ಕಿತ್ತಳೆ ಸೇವನೆ ಮರಳಿ ತಂದುಕೊಡುತ್ತದೆ. ಮೂರನೆಯದಾಗಿ ದ್ರಾಕ್ಷಿ. ಬೇಸಿಗೆಯಲ್ಲಿ ಬಾಯಾರಿಕೆ ಮತ್ತು ಹಸಿವು ಎರಡನ್ನೂ ದ್ರಾಕ್ಷಿ ಸೇವಿಸುವುದರಿಂದ ನಿಯಂತ್ರಿಸಬಹುದು. ನಾಲ್ಕನೆಯದಾಗಿ ಪೈನಾಪಲ್ ಹೋಳಿಗೆ, ಉಪ್ಪು, ಕಾಳುಮೆಣಸು ಮತ್ತು ಜೇನುತುಪ್ಪ ಬೆರೆಸಿ ತಿನ್ನುವುದರಿಂದ ಗಂಟಲ ಕಿರಿಕಿರಿ ಇಲ್ಲವಾಗುತ್ತದೆ. ಜೊತೆಗೆ ಶರೀರದ ಫ್ಯಾಟ್ ಮತ್ತು ಪ್ರೋಟೀನ್ ಎರಡೂ ಸಹಿತ ಸುಲಭವಾಗಿ ಜೀರ್ಣವಾಗುತ್ತವೆ. ಐದನೆಯದಾಗಿ ಮಾವಿನ ಹಣ್ಣು. ಹಣ್ಣುಗಳ ರಾಜ ಮಾವಿನ ಹಣ್ಣಿನಲ್ಲಿ ಹೇರಳವಾಗಿ ಕಬ್ಬಿಣಾಂಶ ಮತ್ತು ಎ ಅನ್ನಾಂಗ ಇರುವ ಕಾರಣ ಇದರ ಸೇವನೆಯಿಂದ ಬಿಸಿಲಿನಿಂದ ತ್ವಚೆಗೆ ರಕ್ಷೆ ಮತ್ತು ಕಾಂತಿ ದೊರಕುತ್ತದೆ. ಜೊತೆಗೆ ಪ್ರತಿದಿನ ಒಂದು ಮಾವಿನ ಹಣ್ಣಿನಲ್ಲಿ ಹಾಲು, ಬಾಳೆಹಣ್ಣು, ಜೇನುತುಪ್ಪ ಮತ್ತು ಏಲಕ್ಕಿ ಪುಡಿಯೊಂದಿಗೆ ಸೇರಿಸಿ ತಿನ್ನುವುದರಿಂದ ಶರೀರಕ್ಕೆ ಬೇಕಾಗುವ ಎಲ್ಲ ಪೌಷ್ಟಿಕಾಂಶಗಳು ಲಭ್ಯ ಮತ್ತು ಇರುಳುಗುರುಡು ಸಮಸ್ಯೆಯೂ ಕೂಡ ನಿವಾರಣೆಯಾಗುತ್ತವೆ. ಆರನೆಯದಾಗಿ ಸ್ಟ್ರಾಬೆರಿ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಯೂರಿನರಿ ಇನ್ಫೆಕ್ಷನ್ಗಳಿಗೆ ಸ್ಟ್ರಾಬೆರಿ ಸೇವನೆ ರಾಮಬಾಣವಾಗಿ ಕಾರ್ಯನಿರ್ವಹಿಸುತ್ತದೆ. ಅದರ ಜೊತೆಗೆ ಬೇಸಿಗೆಯಲ್ಲಿ ಮಂಕಾಗಿ ಕಾಣುವ ತ್ವಚೆಗೆ ಹೊಳಪು ಮತ್ತು ಕಾಂತಿ ನೀಡುತ್ತದೆ. ಏಳನೆಯದಾಗಿ ನಿಂಬೆಹಣ್ಣು. ಸಿ ಅನ್ನಾಂಗದ ಭಂಡಾರವನ್ನೇ ತನ್ನಲ್ಲಿ ತುಂಬಿಕೊಂಡಿರುವ ನಿಂಬೆಹಣ್ಣಿನ ರಸಕ್ಕೆ ಸಕ್ಕರೆ, ಚಿಟಿಕೆ ಉಪ್ಪು ಮತ್ತು ಏಲಕ್ಕಿ ಪುಡಿ ಬೆರೆಸಿ ಪಾನಕ ತಯಾರಿಸಿ ಆಗಾಗ್ಗೆ ಕುಡಿಯುತ್ತಿದ್ದಲ್ಲಿ ಶರೀರದ ನೀರಿನಾಂಶದ ಕೊರತೆ ನಿವಾರಣೆಯಾಗುತ್ತದೆ ಮತ್ತು ಶರೀರಕ್ಕೆ ಪುಷ್ಟಿ ದೊರಕುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ ಮಾಹಿತಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.